ಎಲ್ಲರಿಗೂ ನಮಸ್ತೆ. ಅಧಿಕ ಮಾಸವನ್ನು ಶಾಸ್ತ್ರಗಳಲ್ಲಿ ಪವಿತ್ರ ಮಾಸ ಅಂತ ಹೇಳ್ತಾರೆ. ಸಾಕ್ಷಾತ್ ವಿಷ್ಣು ದೇವನೇ ಈ ಒಂದು ಮಾಸವನ್ನು ತನ್ನ ಮಾಸ ಅಂತ ಆಯ್ದುಕೊಂಡಿದ್ದಾನೆ. ಈಗಾಗಲೇ ಅಧಿಕ ಮಾಸ 2026 ಅಧಿಕ ಮಾಸ ನಡೀತಾ ಇದೆ. ಈ ಒಂದು ಮಾಸ ಮುಗಿಯೋದ್ರೊಳಗೆ ನೀವು ಕೆಲವೊಂದು ವಸ್ತುಗಳನ್ನು ದಾನ ಮಾಡೋದ್ರಿಂದ ಆಧ್ಯಾತ್ಮಿಕ ಫಲವನ್ನು ಪಡೆದುಕೊಳ್ತೀರಿ. ಹಾಗಾದರೆ ಅಧಿಕ ಮಾಸ ಮುಗಿಯೋದ್ರೊಳಗೆ ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು, ಅದರಿಂದ ಏನು ಒಂದು ಫಲ ಸಿಗುತ್ತೆ, ಇದೆಲ್ಲವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸ ಅನ್ನೋದು ಮುಗಿಯತ್ತೆ. ಚಂದ್ರನ ಮಾಸ ಅಂತ ಕರೆಯಲ್ಪಡುವಂಥ ಈ ಒಂದು ಅವಧಿಯಲ್ಲಿ ಪೂಜೆ ಮಾಡೋದು, ದಾನ ಮಾಡೋದು, ಇನ್ನಿತರ ಒಂದು ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡೋದು ಶುಭ ಅಂತ ಹೇಳ್ತಾರೆ. 2026 ಅಧಿಕ ಮಾಸ ಮೇ 17ರಂದು ಈಗಾಗಲೇ ಪ್ರಾರಂಭ ಆಗಿದ್ದು ಜೂನ್ 15ರವರೆಗೂ ಇರುತ್ತೆ. ಈ ಹಿಂದೂ ಸಂಪ್ರದಾಯದ ಪ್ರಕಾರ ಅಧಿಕ ಮಾಸವು ವಿಷ್ಣುವಿಗೆ ಸಮರ್ಪಿತವಾದ ಮಾಸ. ಪೌರಾಣಿಕ ಒಂದು ಕಥೆಯ ಪ್ರಕಾರ ಯಾವುದೇ ದೇವರು ಈ ಅಧಿಕ ಮಾಸವನ್ನು ಸ್ವೀಕರಿಸಲು ಸಿದ್ಧರೇ ಇರೋದಿಲ್ಲ. ವಿಷ್ಣು ಅದನ್ನು ಸ್ವೀಕರಿಸಿ ವಿಶೇಷ ಮಹತ್ವವನ್ನು ನೀಡ್ತಾನೆ ಅಂತೇಳಿ ಧರ್ಮಗ್ರಂಥಗಳು ಹೇಳುತ್ತೆ. ಪರಿಣಾಮವಾಗಿ ಭಕ್ತರು ಈ ಅವಧಿಯಲ್ಲಿ ವಿಷ್ಣು ಮತ್ತು ಶ್ರೀಕೃಷ್ಣನನ್ನು ಪೂಜಿಸ್ತಾರೆ. ಅಧಿಕ ಮಾಸದಲ್ಲಿ ಮಾಡುವಂಥ ಪ್ರಾರ್ಥನೆ, ಪೂಜೆ, ಉಪವಾಸ, ದಾನ ಇವೆಲ್ಲವೂ ನಿಮಗೆ ಹೆಚ್ಚಿನ ಒಂದು ಪ್ರತಿಫಲವನ್ನು ತಂದುಕೊಡುತ್ತೆ. ಹಾಗಾದರೆ ಏನು ದಾನ ಮಾಡಬೇಕು? ಹೌದು, ಅಧಿಕ ಮಾಸವನ್ನು ದಾನ, ಧರ್ಮ, ಕಾರ್ಯವನ್ನು ಮಾಡೋದಕ್ಕೆ ಅತ್ಯಂತ ಶುಭ ಅವಧಿಗಳಲ್ಲಿ ಒಂದು ಅಂತ ಪರಿಗಣನೆ ಮಾಡಿದ್ದಾರೆ. ಈ ತಿಂಗಳಲ್ಲಿ ಮಾಡುವಂಥ ನಿಸ್ವಾರ್ಥ ದಾನಗಳು ವಿಷ್ಣುವಿನ ಮೆಚ್ಚುಗೆಯನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಭಕ್ತರು ಆಧ್ಯಾತ್ಮಿಕ ಪುಣ್ಯವನ್ನು ಗಳಿಸ್ತಾರೆ. ಹಿಂದೂ ಧರ್ಮಕ್ಕೆ ಸೇರಿದ ಹಲವು ಸಂಪ್ರದಾಯಗಳು ಸಂಖ್ಯೆ 33ನ್ನು ಅಧಿಕ ಮಾಸದೊಂದಿಗೆ ಸಂಬಂಧಿಸಿ ಮಾತನಾಡುತ್ತೆ. ಹಾಗಾಗಿ ಈ ಅವಧಿಯಲ್ಲಿ 33 ವಸ್ತುಗಳನ್ನು ನೀವು ದಾನ ಮಾಡಬೇಕು. ಇವುಗಳನ್ನು ದಾನ ಮಾಡುವಾಗ ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆಯನ್ನು ಇಟ್ಕೊಳ್ಬಾರ್ದು. ಏನೇ ಒಂದು ಅಪೇಕ್ಷೆಯನ್ನು ಇಟ್ಕೊಳ್ಳದೆ ದಾನವನ್ನು ಮಾಡಬೇಕು. ಮತ್ತು ಹಿಂದೂ ಸಾಂಪ್ರದಾಯಿಕ ಒಂದು ನಂಬಿಕೆಗಳ ಪ್ರಕಾರ ಅಧಿಕ ಮಾಸದ ಶುಕ್ಲ ಪಕ್ಷಕ್ಕಿಂತಲೂ ಕೃಷ್ಣ ಪಕ್ಷದಲ್ಲಿ ದಾನ ಮಾಡೋದು ಅತ್ಯಂತ ಶುಭ. ಅಧಿಕ ಮಾಸದ ಕೃಷ್ಣ ಪಕ್ಷದ ಅವಧಿಯಲ್ಲಿ ಜನರು ಈ ವಸ್ತುಗಳನ್ನು ದಾನ ಮಾಡೋದು ವಿಶೇಷ ಮಹತ್ವವನ್ನು ನಿಮಗೆ ತಂದುಕೊಡುತ್ತೆ. ತುಪ್ಪ ತುಂಬಿದ ಒಂದು ಬೆಳ್ಳಿ ಪಾತ್ರೆ ಅಥವಾ ಕಂಚಿನ ಅಥವಾ ತಾಮ್ರ ಅಥವಾ ಹಿತ್ತಾಳೆ ಅಥವಾ ಮಿಶ್ರ ಲೋಹದ ವಸ್ತುಗಳನ್ನು ನೀವು ದಾನ ಮಾಡ್ಬೋದು. ಮತ್ತು ಬೆಲ್ಲ, ಹಸಿ ಕಡಲೆ, ಕೆಂಪು ಶ್ರೀಗಂಧ ಮತ್ತು ಧೂಪ ದ್ರವ್ಯ, ಶಂಖ, ಗರುಡ ಗಂಟೆ, ಭಗವಾನ್ ವಿಷ್ಣು ಅಥವಾ ಕೃಷ್ಣನ ವಿಗ್ರಹ ಅಥವಾ ಫೋಟೋವನ್ನು ನೀವು ದಾನವನ್ನು ಮಾಡ್ಬೋದು. ಹೀಗೆ ಅಮೂಲ್ಯವಾದಂಥ ವಸ್ತು ಅಧಿಕ ಮಾಸದಲ್ಲಿ ನೀವು ದಾನವಾಗಿ ಕೊಡಬಹುದು. ಪುರೋಹಿತರಿಗೆ, ದೇವಾಲಯಗಳಿಗೆ, ಅಗತ್ಯವಿರುವವರಿಗೆ ನೀವು ದಾನ ಮಾಡಿದರೆ ಉತ್ತಮ ಫಲವನ್ನು ನೀವು ಪಡೆದುಕೊಳ್ಬೋದು. ಹಾಗಾದರೆ ದಾನ ಯಾಕೆ ಮಾಡಬೇಕು? ಅಧಿಕ ಮಾಸದಲ್ಲಿ ಏನು ಫಲ? ಹೌದು, ಅಧಿಕ ಮಾಸದ ಸಮಯದಲ್ಲಿ ದಾನ ಮಾಡುವ ಕಾರ್ಯಗಳು ಭಕ್ತರಿಗೆ ಉದಾರತೆ, ನಮ್ರತೆ, ಒಂದು ಆಧ್ಯಾತ್ಮಿಕ ಶಿಸ್ತನ್ನು ನಿಮಗೆ ಬೆಳೆಸ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಈ ಒಂದು ಪವಿತ್ರ ಮಾಸದಲ್ಲಿ ಮಾಡುವಂಥ ದಾನ ನಿಮಗೆ ನಿಮ್ಮ ಒಂದು ಜೀವನಕ್ಕೆ ಸಮೃದ್ಧಿ, ಉತ್ತಮವಾದಂಥ ಆರೋಗ್ಯ, ಒಟ್ಟಾರೆಯಾಗಿ ನಿಮ್ಮ ಯೋಗಕ್ಷೇಮಕ್ಕೆ ಇದು ಒಂದು ಆಶೀರ್ವಾದವನ್ನು ತಂದುಕೊಡುತ್ತೆ. ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೋದು, ದೀನ ದಲಿತರಿಗೆ ಸಹಾಯ ಮಾಡ್ಬೋದು, ಧಾರ್ಮಿಕ ಸಮುದಾಯ ಕಾರ್ಯಗಳಿಗೆ ಬೆಂಬಲವನ್ನು ನೀಡುವುದಕ್ಕೆ ಇದೊಂದು ಸೂಕ್ತ ಸಮಯ ಅಂತ ಹೇಳಿದ್ದಾರೆ. ದಾನ ಕಾರ್ಯಗಳ ಜೊತೆಗೆ ಭಕ್ತರು ಈ ತಿಂಗಳನ್ನು ನೀವು ವಿಷ್ಣು ಮತ್ತು ಕೃಷ್ಣನನ್ನು ಪೂಜಿಸೋದು ತುಂಬಾ ಒಂದು ಪವಿತ್ರ. ಮಂತ್ರಗಳನ್ನು ಪಠಿಸೋದು, ಪ್ರಾರ್ಥನೆಗಳನ್ನು ಸಲ್ಲಿಸೋದು ನಿಮಗೆ ಒಂದು ವಿಶೇಷವಾದ ಫಲಗಳನ್ನು ತಂದುಕೊಡುತ್ತೆ. ಆದಷ್ಟು ದಿನಕ್ಕೆ ಒಂದು ಮಂತ್ರಗಳನ್ನಾದರೂ ನೀವು ಕೇಳಿ ಹೇಳಿ ನಿಮ್ಮ ಒಂದು ಆಸೆ, ನಿಮ್ಮ ಒಂದು ಈಡೇರಿಕೆ ಏನಿದೆ ಅದನ್ನು ನೀವು ಬೇಡಿಕೆಗಳೇನಿದೆ ಅದನ್ನು ನೀವು ಈಡೇರಿಸ್ಕೊಳ್ಬಹುದು.
ಉಪವಾಸವನ್ನು ಆಚರಣೆ ಮಾಡಿ ಏಕಾದಶಿಯ ಉಪವಾಸ ಮಾಡುವಂಥದ್ದು ಇದೆಲ್ಲ ಮಾಡಿದರೆ ನಿಮಗೆ ತುಂಬಾ ಒಂದು ಒಳ್ಳೆಯ ಫಲವನ್ನು ನಿಮಗೆ ಸಿಗುತ್ತೆ. ಹಾಗೆ ಅಗತ್ಯ ಇರೋರಿಗೆ ಆಹಾರ, ಬಟ್ಟೆ, ಅಗತ್ಯ ವಸ್ತುಗಳನ್ನು ನೀವು ನೀಡಬಹುದು. ಒಟ್ಟಾರೆಯಾಗಿ ಅಧಿಕ ಮಾಸದಲ್ಲಿ ನೀವು ಈ ಕಾರ್ಯಗಳನ್ನು ಮಾಡೋದ್ರಿಂದ ಹೆಚ್ಚಿನ ಆಧ್ಯಾತ್ಮಿಕ ಮಹತ್ವ ನಿಮಗೆ ಹೆಚ್ಚುತ್ತಾ ಹೋಗುತ್ತೆ. ದೈವಿಕ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳಬಹುದು. ಈ ಒಂದು ಅಪಮೃತ್ಯುಗಳಿಂದ ನೀವು ಪಾರಾಗಬಹುದು. ಸಾಕಷ್ಟು ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ, ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.